ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಹಿಂದಿನ ಕ್ಲಾಸ್ನಲ್ಲಿ ನಾವು ವಾಸ್ ಮತ್ತು ವರ್ ಬಗ್ಗೆ ತುಂಬ ಡೀಟೇಲ್ ಆಗಿ ಕಲ್ತಿದ್ವಿ ಅಲ್ವಾ? ಐ ಹೋಪ್ ನಿಮಗದೆಲ್ಲ ನೆನಪಿದೆ ಅಂತ ಅನ್ಕೋತೀನಿ. ಸೊ ಈಗ ನಿಮಗೊಂದು ಸಣ್ಣ ಚಾಲೆಂಜ್. ನಿಮ್ಮ ನೆನಪಿನ ಶಕ್ತಿ ಎಷ್ಟಿದೆ ಅಂತ ಚೆಕ್ ಮಾಡೋಣವಾ? ಈಗ ನಿಮ್ಮ ಮುಂದೆ 10 ಮೋಜಿನ ಪ್ರಶ್ನೆಗಳು ಬರುತ್ತವೆ. ಬಟ್ ವೇಟ್, ಒಂದು ಕಂಡೀಷನ್ ಇದೆ. ಪ್ರತಿ ಪ್ರಶ್ನೆಗೂ ನಿಮಗೆ ಸಿಗೋದು ಕೇವಲ 10 ಸೆಕೆಂಡ್ಸ್ ಮಾತ್ರ. ಅಷ್ಟರಲ್ಲೇ ನೀವು ಸರಿಯಾದ ಆನ್ಸರ್ ಕಂಡುಹಿಡಿಬೇಕು. ಆರ್ ಯು ಗೈಸ್ ರೆಡಿ? ರೆಡಿನೇ ಎಲ್ರು? ಹಾಗಾದರೆ ಲೆಟ್ಸ್ ಗೋ ಆ್ಯಂಡ್ ಸ್ಟಾರ್ಟ್ ದ ಕ್ವಿಜ್. ಓಕೆ, ಫಸ್ಟ್ ಕ್ವಶನ್ ಇಲ್ಲಿದೆ ನೋಡಿ. ಐ ಡ್ಯಾಶ್ ವೆರಿ ಹ್ಯಾಪಿ ಎಸ್ಟರ್ಡೇ ಅಂದರೆ ನಾನು ನಿನ್ನೆ ತುಂಬ ಖುಷಿಯಾಗಿದ್ದೆ ಅಂತ. ಇದಕ್ಕೆ ನಿಮ್ಮ ಆಪ್ಷನ್ಸ್ ಹೀಗಿದೆ. ಆಪ್ಷನ್ ಎ ವಾಸ್, ಆಪ್ಷನ್ ಬಿ ವರ್. ನಿಮ್ಮ 10 ಸೆಕೆಂಡ್ ಟೈಮ್ ಈಗ ಶುರು ಆಗುತ್ತೆ. ಆನ್ಸರ್ ಗೆಸ್ ಮಾಡಿ. ಟೈಮ್ ಅಪ್. ಸರಿಯಾದ ಉತ್ತರ ಆನ್ಸರ್ ಎ ವಾಸ್. ಯಾಕಂದ್ರೆ ಇಲ್ಲಿ ನಾವು ಐ ಬಗ್ಗೆ ಮಾತಾಡಿದ್ದೀವಿ. ಐ ಅಂದ್ರೆ ಯಾರು? ನಾನು ಅಂತ. ಅಂದ್ರೆ ಇಲ್ಲಿ ಇರೋದು ಕೇವಲ ಒಬ್ಬರೇ ವ್ಯಕ್ತಿ ಅಲ್ವಾ? ನಾವು ಆಗ್ಲೇ ಕಲಿತ ಹಾಗೆ ಒಬ್ಬರೇ ವ್ಯಕ್ತಿ ಇದ್ದಾಗ ನಾವು ಯಾವತ್ತೂ ವಾಸನ್ನೇ ಬಳಸಬೇಕು. ಸೊ ಕರೆಕ್ಟ್ ಸೆಂಟೆನ್ಸ್ ಐ ವಾಸ್ ವೆರಿ ಹ್ಯಾಪಿ ಎಸ್ಟರ್ಡೇ ಅಂತ ಆಯ್ತಲ್ವಾ? ಸರಿ, ಈಗ ಸೆಕೆಂಡ್ ಕ್ವಶನ್ ನೋಡೋಣ. ದೇ ಡ್ಯಾಶ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ಅಂದ್ರೆ ಅವರು ತೋಟದಲ್ಲಿ ಆಟವಾಡುತ್ತಿದ್ದರು. ಆಪ್ಷನ್ ಎ ವಾಸ್, ಆಪ್ಷನ್ ಬಿ ವರ್. ನಿಮ್ಮ ಟೈಮ್ ಶುರುವಾಗುತ್ತೆ, ಗೆಸ್ ಮಾಡಿ. ಓಕೆ, ಟೈಮ್ ಅಪ್. ಸರಿಯಾದ ಉತ್ತರ ಬಿ ವರ್. ಯಾಕಂದ್ರೆ ಇಲ್ಲಿ ದೇ ಅಂದ್ರೆ ಅವರು ಅಂದ್ರೆ ಒಬ್ರೇನಾ? ಅಲ್ಲ ಅಲ್ವಾ? ಅದೊಂದು ಗುಂಪು ಅಥವಾ ಗ್ರೂಪ್. ಅಂದ್ರೆ ಪ್ಲೂರಲ್ ಫಾರ್ಮಲ್ ಇದೆ. ನಾವು ಆಗ್ಲೇ ಕಲಿತ ಹಾಗೆ ಗುಂಪು ಇದ್ದಾಗ ನಾವು ಯಾವತ್ತೂ ವರ್ ಬಳಸಬೇಕು. ಸೊ ದೇ ವರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ಅನ್ನೋದು ಕರೆಕ್ಟ್. ಸರಿ, ಈಗ ಮೂರನೇ ಪ್ರಶ್ನೆ ನೋಡೋಣ. ಶಿ ಡ್ಯಾಶ್ ಅಟ್ ಹೋಮ್ ಲಾಸ್ಟ್ ನೈಟ್ ಅಂದ್ರೆ ಅವಳು ನಿನ್ನೆ ರಾತ್ರಿ ಮನೆಯಲ್ಲಿದ್ದಳು. ಆಪ್ಷನ್ ಎ ವಾಸ್, ಆಪ್ಷನ್ ಬಿ ವರ್. ಯಾವುದು ಕರೆಕ್ಟ್ ಆನ್ಸರ್? ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಓಕೆ, ಸರಿಯಾದ ಉತ್ತರ ಆಪ್ಷನ್ ಎ ವಾಸ್. ಇಲ್ಲಿ ಶಿ ಅಂದ್ರೆ ಅವಳು ಅನ್ನೋದು ಕೇವಲ ಒಬ್ಬರೇ ವ್ಯಕ್ತಿ ಅಂದ್ರೆ ಸಿಂಗ್ಯುಲರ್ ಅಲ್ವಾ? ಒಬ್ಬರೇ ಇದ್ದಾಗ ನಮಗೆ ಗೊತ್ತು ನಾವು ವಾಸನ್ನೇ ಬಳಸಬೇಕು ಅಂತ. ಸೊ ಶಿ ವಾಸ್ ಎಟ್ ಹೋಮ್ ಅನ್ನೋದು ಸರಿಯಾದ ಉತ್ತರ. ಹಾಗೆ ನಾಲ್ಕನೇ ಪ್ರಶ್ನೆನ ನೋಡೋಣ. ವಿ ಡ್ಯಾಶ್ ಬ್ಯುಸಿ ವಿತ್ ವರ್ಕ್. ನಾವು ಕೆಲಸದಲ್ಲಿ ಬ್ಯುಸಿಯಾಗಿದ್ದೆವು. ಈಗ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ವಾಸ್, ಆಪ್ಷನ್ ಬಿ ವರ್. ಬೇಗ ಯೋಚನೆ ಮಾಡಿ, ನಿಮ್ಮ ಟೈಮ್ ಸ್ಟಾರ್ಟ್. ಓಕೆ, ಸರಿಯಾದ ಆನ್ಸರ್ ಯಾವುದು? ಆಪ್ಷನ್ ಬಿ ವರ್. ಯಾಕಂದ್ರೆ ವಿ ಅಂದ್ರೆ ನಾವು, ಅಂದ್ರೆ ಒಂದಕ್ಕಿಂತ ಹೆಚ್ಚು ಜನ ಇದ್ದೀವಿ ಅಂತ. ಈ ತರ ಹೆಚ್ಚು ಜನ ಇದ್ದಾಗ ನಾವು ಕಣ್ಣು ಮುಚ್ಚಿ ವರ್ ಬಳಸಬೇಕು. ಸೊ ವಿ ವರ್ ಬ್ಯುಸಿ ಅನ್ನೋದು ಪಕ್ಕಾ ಆನ್ಸರ್. ಓಕೆ, ಈಗ ಐದನೇ ಪ್ರಶ್ನೆ ನೋಡೋಣ. ಇಟ್ ಡ್ಯಾಶ್ ರೇನಿ ಡೇ. ಅದು ಮಳೆ ಬರುವ ದಿನವಾಗಿತ್ತು. ಈಗ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ವಾಸ್, ಆಪ್ಷನ್ ಬಿ ವರ್. ಹವಾಮಾನದ ಬಗ್ಗೆ ಹೇಳುವಾಗ ಏನು ಬಳಸಬೇಕು ನೆನಪು ಮಾಡ್ಕೊಳ್ಳಿ. ಸರಿ, ಈಗ ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಗೈಸ್, ಸರಿಯಾದ ಆನ್ಸರ್ ಆಪ್ಷನ್ ಎ ವಾಸ್. ಇಲ್ಲಿ ಇಟ್ ಅಂದ್ರೆ ಹವಾಮಾನ ಅಥವಾ ಒಂದು ವಸ್ತುವಿನ ಬಗ್ಗೆ ಹೇಳುವಾಗ ಬಳಸೋದು. ಇದು ಕೂಡ ಒಂದೇ ವಿಷಯ ಅಲ್ವಾ? ಅಂದ್ರೆ ಸಿಂಗ್ಯುಲರ್ ಆಗಿರೋದ್ರಿಂದ ನಾವಿಲ್ಲಿ ವಾಸ್ ಬಳಸ್ತೀವಿ. ಇಟ್ ವಾಸ್ ಅ ರೇನಿ ಡೇ ಅನ್ನೋದು ಕರೆಕ್ಟ್ ಆನ್ಸರ್. ಸರಿ, ಈಗ ಆರನೇ ಪ್ರಶ್ನೆ ನೋಡೋಣ. ದ ಸ್ಟೂಡೆಂಟ್ಸ್ ಡ್ಯಾಶ್ ಇನ್ ದ ಕ್ಲಾಸ್ ರೂಮ್ ಅಂದ್ರೆ ವಿದ್ಯಾರ್ಥಿಗಳು ಕ್ಲಾಸ್ ರೂಮ್ನಲ್ಲಿ ಇದ್ರು ಅಂತ. ಆಪ್ಷನ್ ನೋಡೋಣ. ಆಪ್ಷನ್ ಎ ವಾಸ್, ಆಪ್ಷನ್ ಬಿ ವರ್. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ? ಈಗ ನಿಮ್ಮ ಟೈಮ್ ಸ್ಟಾರ್ಟ್ ನೌ.
ಓಕೆ, ಸರಿಯಾದ ಉತ್ತರ ಆಪ್ಷನ್ ಬಿ ವರ್. ಯಾಕೆ ಗೊತ್ತಾ, ಇಲ್ಲಿ ಕೇವಲ ಸ್ಟೂಡೆಂಟ್ ಅಂತ ಇಲ್ಲ, ಸ್ಟೂಡೆಂಟ್ಸ್ ಅಂತ ಇದೆ. ಅಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳು, ಅಂದ್ರೆ ಅದೊಂದು ಗುಂಪು. ಸೊ ಗುಂಪು ಅಥವಾ ಪ್ಲೂರಲ್ ಇದ್ದಾಗ ನಾವು ವರ್ ಬಳಸಬೇಕು. ಹಾಗೆ ಈಗ 7ನೇ ಪ್ರಶ್ನೆ ನೋಡೋಣ. ಹಿ ಡ್ಯಾಶ್ ಅ ಡಾಕ್ಟರ್ 10 years ago. 10 ವರ್ಷಗಳ ಹಿಂದೆ ಅವನು ಒಬ್ಬ ಡಾಕ್ಟರ್ ಆಗಿದ್ದ. ಆಪ್ಷನ್ ಎ ವಾಸ್, ಆಪ್ಷನ್ ಬಿ ವರ್. ಗೆಸ್ ಮಾಡಿ. ಹೌದು ಗೈಸ್, ಸರಿಯಾದ ಉತ್ತರ ಆಪ್ಷನ್ ಎ ವಾಸ್. ಯಾಕಂದ್ರೆ ಹಿ ಅಂದ್ರೆ ಅವನು, ಅವನು ಅನ್ನೋದು ಒಬ್ಬರೇ ವ್ಯಕ್ತಿ ಅಂದ್ರೆ ಸಿಂಗ್ಯುಲರ್. ಒಬ್ಬರೇ ಇದ್ದಾಗ ನಾವು ವಾಸ್ ಬಳಸಬೇಕು. ಹಿ ವಾಸ್ ಅ ಡಾಕ್ಟರ್ ಅನ್ನೋದು ಸರಿಯಾದ ಆನ್ಸರ್. ಓಕೆ, ಈಗ 8ನೇ ಪ್ರಶ್ನೆ ನೋಡೋಣ. ದ ಕೀಸ್ ಡ್ಯಾಶ್ ಆನ್ ದ ಟೇಬಲ್. ಅಂದ್ರೆ ಕೀಲಿ ಕೈಗಳು ಟೇಬಲ್ ಮೇಲೆ ಇದ್ದವು ಅಂತ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ವಾಸ್, ಆಪ್ಷನ್ ಬಿ ವರ್. ವಸ್ತುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆಗ ಏನಾಗುತ್ತೆ ಆನ್ಸರ್ ಗೆಸ್ ಮಾಡಿ ಬೇಗ. ಹೌದು, ಸರಿಯಾದ ಉತ್ತರ ಆಪ್ಷನ್ ಬಿ ವರ್. ಗಮನಿಸಿ, ಇಲ್ಲಿ ಕೀ ಅಂತ ಇಲ್ಲ, ಕೀಸ್ ಅಂತ ಇದೆ. ಅಂದ್ರೆ ಒಂದಕ್ಕಿಂತ ಹೆಚ್ಚು ಕೀಲಿಗಳು ಇವೆ, ಅಂದ್ರೆ ಇದು ಬಹುವಚನ, ಪ್ಲೂರಲ್ ಫಾರ್ಮ್ ಅಲ್ವಾ, ಹಾಗಾಗಿ ಇಲ್ಲಿ ವರ್ ಬರುತ್ತೆ. ಸರಿ, 9ನೇ ಪ್ರಶ್ನೆ, ಇದು ಬಹಳ ಮುಖ್ಯ. ಯು ಡ್ಯಾಶ್ ಲೇಟ್ ಫಾರ್ ದ ಮೀಟಿಂಗ್. ನೀವು ಮೀಟಿಂಗಿಗೆ ಲೇಟ್ ಆಗಿದ್ರಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ವಾಸ್, ಆಪ್ಷನ್ ಬಿ ವರ್. ಆದಷ್ಟು ಬೇಗ ಕರೆಕ್ಟ್ ಆನ್ಸರ್ನ ಗೆಸ್ ಮಾಡಿ. ಓಕೆ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ವರ್. ಯಾಕಂದರೆ ಇಂಗ್ಲೀಷ್ನಲ್ಲಿ ಯು ಅನ್ನೋದು ಯಾವತ್ತೂ ಸ್ಪೆಷಲ್. ನೀವು ಒಬ್ಬರೇ ಇರಲಿ ಅಥವಾ ತುಂಬ ಜನ ಇರಲಿ, ಯು ಜೊತೆ ಯಾವತ್ತೂ ವಾಸ್ ಬಳಸಬಾರ್ದು, ಯಾವಾಗಲೂ ವರನ್ನೇ ಬಳಸಬೇಕು. ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಹಾಗೆ ಕೊನೆಯ ಅಂದರೆ 10ನೇ ಪ್ರಶ್ನೆ. ದ ಕೇಕ್ ಡ್ಯಾಶ್ ಡೆಲಿಷಿಯಸ್. ಕೇಕ್ ತುಂಬ ರುಚಿಯಾಗಿತ್ತು ಅಂತ. ಈಗ ಆಪ್ಷನ್ಸ್ನನ್ನು ನೋಡೋಣ. ಆಪ್ಷನ್ ಎ ವಾಸ್, ಆಪ್ಷನ್ ಬಿ ವರ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು, ನೀವೇ ಗೆಸ್ ಮಾಡಿ. ಓಕೆ, ಸರಿಯಾದ ಉತ್ತರ ಆಪ್ಷನ್ ಎ ವಾಸ್. ಯಾಕಂದರೆ ಇಲ್ಲಿ ಮಾತಾಡ್ತಿರೋದು ಒಂದೇ ಒಂದು ಕೇಕ್ ಬಗ್ಗೆ. ಸೊ ಒಂದೇ ವಸ್ತು ಅಥವಾ ಏಕವಚನ ಇರೋದ್ರಿಂದ ಇಲ್ಲಿ ವಾಸ್ ಸರಿಯಾದ ಉತ್ತರ. ವಾಹ್, ಅದ್ಭುತ! ಇವತ್ತಿನ ಈ 10 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಅಂಕಗಳನ್ನು ತಗೊಂಡಿದ್ರಿ ಅನ್ನೋದನ್ನು ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತು ನೀವೆಲ್ಲ ತುಂಬ ಇಂಟೆಲಿಜೆಂಟ್ ಇದ್ದೀರಾ ಅಂತ. ಸೊ ಗೈಸ್, ಇವತ್ತಿನ ಈ ವಾಸ್ ಮತ್ತು ವರ್ ಕ್ವಿಜ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ಈ ಮಾಹಿತಿ ನಿಮ್ಮಂತೆಯೇ ಬೇರೆಯವರಿಗೂ ಹೆಲ್ಪ್ ಆಗಲಿ ಅಂದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಇದೇ ಥರ ತುಂಬ ಈಸಿಯಾಗಿ ಮಜಾ ಮಾಡ್ತಾ ಇಂಗ್ಲೀಷ್ ಕಲಿಯೋಕ್ಕೆ ನಮ್ಮ ಫ್ಯಾಕ್ಟ್ ವೈಡ್ ಕನ್ನಡ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆ ಬೆಲ್ ಐಕನ್ ಕೂಡ ಒತ್ತಿ, ಆಗ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರಿ. ಮುಂದಿನ ಲೆಸನ್ ಅಂದರೆ 10ರಲ್ಲಿ ಮತ್ತೆ ಸಿಗೋಣ. ಸ್ಟೇ ಹ್ಯಾಪಿ, ಕೀಪ್ ಲರ್ನಿಂಗ್. ಬಾಯ್.